नेशन में मैं हूं आबिद हुसैन शेख। पालिका कमिश्नर ने ही मेरे बेटे पर हमला किया था, पीड़ित की मां का बयान। 2 दिन पहले बीजापुर महानगर पालिका कमिश्नर विजय कुमार मैकड़की पर जानलेवा हमला किए जाने की खबर मिलते ही पुलिस ने कई लोगों की गिरफ्तारी भी की है, जिसमें समर्थ सिंदगी नामी युवक को कमिश्नर पर हमले के आरोप में गिरफ्तार किया गया है। आज समर्थ की मां और जेडीएस महिला नेता रही स्नेहा लता ने एक प्रेस मीट करके कहा कि मेरे बेटे को खुद कमिश्नर ने ही पिटाई की है। पालिका कमिश्नर अपने सरकारी ओहदे का गलत इस्तेमाल करके मेरे बेटे को गिरफ्तार करवाए हैं। इस तरह के कई गंभीर आरोप लगाए कमिश्नर पर आरोपी की मां ने। ಕಮಿಷನರ್ ಜೊತೆ ಯಾರಿದ್ದಾರೆ ಪತ್ನಿ ಇದು ಸರ್ಕಾರಿ ವಾಹನ ಅಲ್ಲ ಒಳ್ಳೆಯದು ಸಂಗಡ ಯಾರಿದ್ರು ಅವರ ಮಕ್ಕಳು ಮತ್ತು ಅವರ ಪತ್ನಿ ಆ ಪತ್ನಿ ಮತ್ತು ಮಕ್ಕಳು ಕೂಡ ಬಿದ್ದಂತ ಹುಡುಗನಿಗೆ ನಮ್ಮ ಕೆಲಸದ ಹುಡುಗನಿಗೆ ಅವನೇ ಸುರೇಶ್ ಆ ಹುಡುಗನಿಗೆ ಏನ್ ಮಾಡಿದಾರೆ ಕಮಿಷನರೇ ಕೈ ಎತ್ತಿ ಹೊಡೆದಿದ್ದು ನಿಜ ಕಮಿಷನರೇ ಬೇಕಾದಲ್ಲಿ ಹೊಡೆದಿದ್ದಾರೆ ನಂತರ ಅಷ್ಟೇ ಅಲ್ಲದೆ ಅವರ ಪತ್ನಿಯೂ ಸಹ ಬಂದು ಆ ಹುಡುಗನನ್ನ ಯಾವ ರೀತಿ ಕಳಿಸಿದಾರೆ ಅವಾಚ್ಯ ಶಬ್ದಗಳ ಬಳಕೆ ನನ್ನ ಗಂಡ ಕಮಿಷನರ್ ಹೇಳ್ತಾನೆ ಕಮಿಷನರ್ ನನಗೆ ಆದಾಯ ಎಷ್ಟಿದೆ ಇಲ್ಲೇ ಮುಂದೆ ಇಲ್ಲ ಅವರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನನ್ನ ಕಮಿಷನರ್ ಇದ್ದಾನೆ ನನ್ನ ಗಂಡ ಇದ್ದಾನೆ ಅವರು ಸಹ ಕಾಲಲ್ಲಿರುವಂತ ಚಪ್ಪಲನ್ನ ತೆಗೆದುಕೊಂಡು ಆ ಹುಡುಗನ ಮೇಲೆ ಇರುವವಾಗಿ ಹೊಡೆದಿದ್ದಾರೆ ಅಷ್ಟರಲ್ಲಿ ನನಗೊಂದು ಫೋನ್ ಬಂತು ಅಲ್ಲಿಂದ ಮೇಡಮ್ ನಾನು ಉಳಿಸಿ ನಾನು ಸಾಯ್ಸಾಕ್ ಹೋಗ್ತಾರೆ ಅಂತ ಅಂದ್ರೆ ನನಗದು ಏನೇ ನನ್ನ ರಿಪೋರ್ಟ್ಸ್ಗಳಿಗೆ ಯಾಕಂದ್ರೆ ಒಂದು ಅಧಿಕಾರಿಯ ಮೇಲೆ ನಾನು ಈ ಥರ ಒಂದು ಹಾಕಬೇಕಾದ್ರೆ ಹೇಳಬೇಕಾದ್ರೆ ನೈಜವಾದ ಅಟ್ಯಾಕ್ ಮಾಡಿದಾಗ ನಿಮ್ಗೆ ಗೊತ್ತಾಯ್ತು ಇದು ಏನಿದೆ ಸರ್ಕಾರಿ ವಾಹನ ಅಲ್ಲ 1 ಪಾಯಿಂಟು ಮತ್ತು ಅವರು ಬಂದಿದ್ದು ಮದುವೆಗೆ ಇರ್ಬೋದು ಎಲ್ಲೋ ಇರ್ಬೋದು ಪತ್ನಿ ಸಮೇತವಾಗಿ ಮಕ್ಕಳ ಸಮೇತ ಬಂದು ಏನ್ ಮಾಡಿದ್ದಾರೆ ಹುಡುಗನ ಮೇಲೆ ಅಟ್ಯಾಕ್ ಇದು ನಲ್ಲಿ ಸಮರ್ಥ ಸಿಂಗ್ಗೆ ನೇರವಾದ ಆರೋಪಿ ಅಲ್ಲ ನನಗೆ ಫೋನ್ ಮಾಡಿದ್ರೊಳಗೆ ಫೋನು ಪೊಲೀಸರಿಗೆ ಕರೆಸಿದ್ದಾರೆ ಅಂದ್ರೆ ಇಲ್ಲಿ ಕುಟುಂಬದ ರಕ್ಷಣೆ ಆಗಿದೆ ವಿತ್ ಸರ್ಕಾರದ ಅವರೆಲ್ಲ ಕಮಿಷನ್ ಯಾರ್ಯಾರು ಅವ್ರಿದೆಯಲ್ಲ ಅವರ ಬೆಂಬಲ ಅವರೊಂದಿಗೆ ಮಾಡಿದ್ದಾರೆ ಅಂದ್ರೆ ಇದು ನನಗೆ ಹೇಳಿ ತಾಯಿಯಾಗಿ ನನಗೆ ನೀವು ಕೊಡ್ರಿ ಇದು ನೋಡಿ ಏನು ಮೇಡಮ್ ಪ್ರೂಫ್ ಇದೆ ಪ್ರೂಫ್ ಇಟ್ಟೇ ಮಾತಾಡ್ತೀನಿ ನಾನು ಸಾಮಾನ್ಯ ಮಹಿಳೆ ಅಲ್ಲ ಗ್ರೂಪ್ ಇಟ್ಟೇ ಮಾತಾಡ್ತೀನಿ. 2ನೇ ಪ್ರೆಸ್ ಮೀಟಿಂಗ್ನಲ್ಲಿ ಏನು ಕೊಡಬೇಕು ನನಗೆ ಸರ್ಕಾರದ 3 ಅಂಗಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ 2 ನಾನು ಇದಿಲ್ಲಾದರೂ ನ್ಯಾಯಾಂಗದಲ್ಲಿ ನನ್ನ ಹೋರಾಟವನ್ನು ಮಾಡ್ತೀನಿ. ಹೋರಾಟವನ್ನು ಮಾಡೋದಂತೂ ಖಂಡಿತ ನನ್ನ ಮಗ ಅಲ್ಲ ಸಾಮಾನ್ಯ ಎಲ್ಲ ಮಹಿಳೆಯರ ತಾಯಂದಿರಿಗೂ ಇನ್ನು ಮುಂದೆ ಏನು ಬೇಕಾಗಿದೆ ನ್ಯಾಯ ಬೇಕಾಗಿದೆ. ಇದರೊಳಗೆ ಇನ್ನು 3ನೇ ಪಾತ್ರ ಸನ್ಮಾನ್ಯ DC ಸಾಹೇಬರು 4ನೇದು ಬರೋದು ಪೊಲೀಸ್ ವರ್ಗ. ಇದು ಎಲ್ಲಿ ಎಂಟ್ರಿ ಆಯಿತು ಆದರ್ಶ ನಗರಕ್ಕೆ ಬಂತು. ಆದರ್ಶ ನಗರದಲ್ಲಿ ನಾವು ಕರೆದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ ಕೊನೆ ಹೋದ್ರು ಫಸ್ಟ್ ಅವ್ರಿಗೆಲ್ಲ ಮಾಡಿ ಎಲ್ಲ ಅಪ್ ಟು ಡೇಟ್ ತಯಾರಾಗಿ ಕೂತಿದ್ದಾರೆ. ಅವರು ಕೇಸನ್ನು ದಾಖಲಿಸಬೇಕು FIR ಅನ್ನು ಮಾಡಬೇಕು ಬಲವಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಯಾಕಂದ್ರೆ ಅಧಿಕಾರಿ ಹೇಳ್ದಂಗೆ ಕೇಳ್ತಾರಲ್ಲ ಇದು ಸಹಜ ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಆಮೇಲೆ ಆ ಅಧಿಕಾರವನ್ನು ದುರುಪಯೋಗ ಪಡಿಸೋ ಆ ಹುಡುಗನಿಗೂ ಸ್ಟೇಷನಿಗೆ ಹೆಂಗೆ ಹೋಗ್ತಾನಲ್ಲ ಅಷ್ಟೊತ್ತಿಗೆ ನನ್ನ ಸಮರ್ಥ ಸಿಂದಗಿ ಒಂದು ತಾಯಿಯಾಗಿ ಬರ್ತಾ ಇದ್ದೀನಿಲ್ಲ. ನನ್ನ 2ನೇ ಪಾತ್ರ ನನ್ನ ತಾಯಿ ಅಂತ. ಆ ಸಮರ್ಥ ಸಿಂದಗಿಯನ್ನ ಫೋನ್ ಮಾಡಿಬಿಟ್ಟಿದ್ದೆ ನಾನು. ಹಣ ನನಗೆ ಹೊಡೆಯಾಕತ್ತಾರ ನನಗೆ ಯಾರಂತ ಗೊತ್ತಿಲ್ಲ. ನಿಜ ಅಲ್ಲ ಪೊಲೀಸ್ ಕಮಿಷನರ್ ಆದ್ರೆ ಡ್ರೆಸ್ ಇರುತ್ತೆ, ಡ್ರೆಸ್ ಇಲ್ಲ. ಬಂದಂತ ಅವ್ರು ಯಾವ ರೀತಿಯಲ್ಲಿ ಬಂದಾರಂದ್ರೆ ಪತ್ನಿ ಜೊತೆ ಬಂದಾರ. ಹೇಗೆ ಗೊತ್ತಾಗತ್ತೆ ಒಂದು ಆಫೀಸರ್ ಅಂತ ಹೇಗೆ ಗೊತ್ತಾಗತ್ತೆ? ಮತ್ತು ಈ ತರ ಗುಂಡಾಗಿರಿ ಮಾಡಿದ್ದು ಒಂದು ಯುವಕರು ಮಾಡಿದಾರೋ ಅಥವಾ ಒಂದು ಕೆಲಸ ಹುಡುಗ ಮಾಡಿದಾನೋ ಬಂದ. ಆಮೇಲೆ ನನ್ನ ಸಮರ್ಥ ಸಿಂಗಿ ಅಂತ ಹುಡುಗ ಬಂದ ಲಾಸ್ಟ್ ಮೂಮೆಂಟ್ ಬಂದು ಇರಬಹುದು, ಕೈ ಎತ್ತಿರಬಹುದು, ನನಗೆ ಅಲ್ಲಿ ಗೊತ್ತಿಲ್ಲ. ಕೈ ಎತ್ತಿರಬಹುದು 2. ಯಾಕಂದ್ರೆ ಇವನು ಆಫೀಸರ್ ಅಂತೂ ಗೊತ್ತಿಲ್ಲ, ಇವನೇ ಗುಂಡಾಗಿರಿ ಮಾಡ್ತಾ ಇದಾರಲ್ವಾ, ಆಫೀಸರೇ ಗುಂಡಾಗಿರಿ ಮಾಡ್ತಾ ಇದಾರಲ್ವಾ. ಮತ್ತೆ food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पान भी वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ।
आपने, किसी को मत बताना। सुना आपने, किसी को मत बताना। बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और खबरों के लिए देखते रहिए बी न्यूज़ नेशन।